ಮಾಡಿಸ್ಕೊಂಡು ಇವಾಗ ನಾವೊಂದು ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದು ಕಂಪ್ಲೀಟ್ ವ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ನಾವು ಒಂದು ಬರ್ಡೇ ಫೋಟೋಶೂಟ್ ಎಲ್ಲನೂ ನಾವೇ ಸೆಲ್ಫ್ ಮಾಡ್ಕೋತಾ ಇದ್ದೀವಿ. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ಮೈ ಕಾಸ್ಟ್ಯೂಮ್. ಇವತ್ತು ಫಸ್ಟ್ ಕಾಸ್ಟ್ಯೂಮ್ ಇದು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಹೋಗ್ತಾ ಚೇಂಜ್ ಮಾಡ್ತೀನಿ. ಆ್ಯಂಡ್ ನಾನು ನೆಕ್ ಪೀಸ್ ಇನ್ನೂ ಹಾಕ್ಕೊಂಡಿಲ್ಲ, ಅಲ್ಲಿಗೆ ಹೋದ್ಮೇಲೆ ಹಾಕ್ಕೋತೀನಿ ನಾನು. ಸೊ ನಿಮಗೆ ಇಷ್ಟ ಆಯಿತಾ ಇದು ಅಂತ ಕಮೆಂಟ್ಸ್ ಮಾಡಿ. ನಾವು ಬಂದಿರೋದು ಹಾಲಿಡೇ ವಿಲೇಜ್ ರೆಸಾರ್ಟ್. ನಾನು ಆಮೇಲಿಂದ ಫ್ರಂಟ್ ವ್ಯೂ ಎಲ್ಲ ತಕ್ಕೋತೀನಿ. ಆ್ಯಕ್ಚುಲಿ ಚೆಕ್ ಇನ್ನು ಅದು ಇದು ಅನ್ನೋದ್ರಲ್ಲಿ ನಾನೇನೂ ತಕ್ಕೊಳ್ಳೋಕ್ಕಾಗಿರಲಿಲ್ಲ. ಆ್ಯಂಡ್ ಪೂರ್ತಿ ಡೀಟೇಲ್ಸ್ ಏನಾದರೂ ಕ್ಯಾಪ್ಚರ್ ಮಾಡೋಕ್ಕಾದ್ರೆ ಅಲ್ಲಿ ಕ್ಯಾಪ್ಚರ್ ಲೇಟ್ ಆ್ಯಂಡ್ ಐ ಅಪ್ಲೋಡ್. ತುಂಬಾ ಇದಾಗಿದೆ. ಆ್ಯಕ್ಚುಲಿ ಇಲ್ಲಿ ನಾವು ಡಿನ್ನರ್ಗೆ ಅಂತ ಒಂದು ಸತಿ ಬಂದಿದ್ವಿ. ಓ ಮೈ ಗಾಡ್. ಸೊ ಈಗ ಬರ್ಡೇ ಆ್ಯಂಡ್ ಫೋಟೋಶೂಟ್ ಅಂದ್ಕೊಂಡು ಬಂದಿದ್ವಿ. ಟ್ಯಾಕ್ಸಿ. ಎಸ್, ನಾನು ಹೇಳ್ದಂಗೆ ಇಲ್ಲಿಗೆ ರೆಸ್ಟೋರೆಂಟಿಗೆ ಬಂದಿದ್ವಿ. ರೆಸ್ಟೋರೆಂಟ್ ಬಂದು ಬೊಟಾನಿಕಾ ಅಂತ. ಐ ಥಿಂಕ್ 2 years ಬ್ಯಾಕ್ ಏನೋ ಬಂದಿದ್ವಿ, ಅರೌಂಡ್ 2 years ಬ್ಯಾಕ್. ಸೊ ಅದಾದಮೇಲೆ ಇವಾಗಲೇ ಬಂದಿರೋದು. ಇದು ಹಾಲಿಡೇ ವಿಲೇಜ್ ರೆಸಾರ್ಟ್ ಅಂತ. ಸೊ ರೆಸಾರ್ಟ್ ವ್ಯೂನ ನಾನು ಆಮೇಲಿಂದ ತೋರಿಸ್ತೀನಿ. ಇಲ್ಲಿ ಏನೇನೋ ಮಲ್ಟಿಪಲ್ ಆಪ್ಷನ್ ಇದೆ. ಆ್ಯಂಡ್ ಬೋಗೋ ಸ್ಟೈಲ್ ಅಂತ ಹೇಳ್ತಾರಲ್ಲ, ಸ್ವಲ್ಪ ಆ ಥರ ಇದೆ ಕೆಲವೊಂದು. ವಾಟ್ ಈಸ್ ದಟ್, ಇದತ್ರ ಎಲ್ಲ ರೆಸ್ಟೋರೆಂಟ್ ಸೈಡಲ್ಲೆಲ್ಲ. ಐ ಶೋ ಯು ಲೇಟರ್. ಆ್ಯಂಡ್ ಇದು ನನ್ನ ಲುಕ್. ಕಂಪ್ಲೀಟ್ ಹೇರ್ ಸ್ಟೈಲು ಎಲ್ಲ ಈ ಥರ ಮಾಡಿಸ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ ಆಕ್ಸೆಸರೀಸು ಎಲ್ಲ ಹಾಕ್ಕೋತೀನಿ ಆಮೇಲಿಂದ. ಒಂದು ಫ್ಯೂ ಮಿನಿಟ್ಸ್. ಈಗ ತಾನೇ ಫುಡ್ ಆರ್ಡರ್ ಮಾಡಿದ್ದೀವಿ, ಲಂಚ್ ಆಗಿಲ್ಲ, ತಿಂದು ಆಮೇಲಿಂದ ವಿಲ್ ಟೇಕ್ ಅ ಪಿಕ್ಚರ್ಸ್ ಅಂತ. ಸೊ ಈಗ ನಾನು ರೂಮ್ನ ತೋರಿಸ್ತಾ ಹೋಗ್ತೀನಿ. ಕಮ್ ಲೆಟ್ಸ್ ಗೋ. ಎಸ್, ಇದು ಔಟ್ಡೋರ್ ಸ್ವಿಚಿಂಗ್ ಆಫ್ ದ ರೂಮು. ನಮ್ಮ ರೂಮ್ ಬಂದು 203 ನೋಡ್ತಾ ಇರ್ಬೋದು. ಸೊ ಎಂಟ್ರಿ ಆದ ತಕ್ಷಣ ವಿ ಹ್ಯಾವ್ ಲೆಫ್ಟ್ ಸೈಡಲ್ಲಿ ಬೆಡ್, ಮನೆಯಿಂದ ಹೆಡ್ ರೆಸ್ಟು ಎಲ್ಲನೂ ಇದೆ. ಆ್ಯಂಡ್ ಒನ್ ಸೈಡ್ಗೆ ವಿಂಡೋ ಬರುತ್ತೆ. ಇಲ್ಲಿ ಯು ಕ್ಯಾನ್ ಸಿ ಹಿಯರ್ ಫುಲ್ ಲೆಂತ್ ವಿಂಡೋಸ್ ಬರುತ್ತೆ. ಆ್ಯಂಡ್ ಈ ಕಡೆ ಲಗೇಜ್ ಎಲ್ಲ ಇಟ್ಕೊಳ್ಳುವಂತಹ ಆಪ್ಷನ್ಸ್ಗಳಿದೆ. ಆ್ಯಕ್ಚುಲಿ ನಾನು ಡೋರ್ ಹಾಕ್ತೀನಿ ಸೊ ದಟ್ ನಾಯ್ಸ್ ಕಮ್ಮಿ ಬರುತ್ತೆ. ಆ್ಯಂಡ್ ಇದ್ರ ಜೊತೆಗೆ ಇಲ್ಲಿ ನಮಗೆ ಬಟ್ಟೆಗಳನ್ನೆಲ್ಲ ಇಡಲಿಕ್ಕೆ, ಹ್ಯಾಂಗ್ ಮಾಡಲಿಕ್ಕೆ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಹಾಗೆ ನಮಗೆ ಐರನ್ ಸ್ಟ್ಯಾಂಡು, ಐರನ್ ಬಾಕ್ಸು ಆ್ಯಂಡ್ ಎಲ್ಲ ಇಲ್ಲಿ ಕೂಡ ನಮ್ಮ ಆಕ್ಸೆಸರೀಸ್ನ ಇಟ್ಕೊಳ್ಳೋಕೆ ಆಪ್ಷನ್ ಇದೆ. ಆ್ಯಂಡ್ ಒಂದು ಆಫೀಸ್ ಸೆಟಪ್ ಟೇಬಲ್ಸ್ ಥರ ಇದೆ. ಆ್ಯಂಡ್ ಒಂದು ಬಿಗ್ TV ಇದೆ. ಅದಾದಮೇಲಿಂದ ವಿ ಹ್ಯಾವ್ ಯರ್ ಕಾಫಿ ಯೂನಿಟ್. ಆ್ಯಸ್ ಯೂಶ್ವಲ್ ಎಲ್ಲ ಕಡೆ ಕಾಫಿ ಟೀ ಬಾರ್ ಇರುತ್ತಲ್ಲ ಅದು. ಆ್ಯಂಡ್ ಒಂದು ಲಾಕರ್ ಇದೆ, ಒಂದು ರೆಫ್ರಿಜರೇಟರ್ ಇದೆ. ಸೊ ಲೆಟ್ ಅಸ್ ಸಿ ರೆಫ್ರಿಜರೇಟರಲ್ಲಿ ಏನಿದೆ. ಏನೂ ಇಲ್ಲ. ದಿಸ್ ಈಸ್ ದಿಸ್ ಸೆಟಪ್. ಅದಾದಮೇಲಿಂದ ಬೋತ್ ದ ಬೆಡ್ ಕಾರ್ನರ್ಸಲ್ಲಿ ನಮಗೆ ಒನ್ ಸೈಡ್ ಆಲ್ ದ ರಿಮೋಟ್ಸ್ಗಳನ್ನ ಇಟ್ಟಿದ್ದಾರೆ ಇಲ್ಲಿ ಬೆಡ್ ಟೇಬಲ್ಸ್ಗೆ. ಆ್ಯಂಡ್ ಇಲ್ಲಿಯ ಒಂದು ಲೈಟಿಂಗ್ ಸಿಸ್ಟಮ್ ಎಲ್ಲ ಯು ಕ್ಯಾನ್ ಸಿ ಲೈಕ್ ದಿಸ್. ಎಸ್, ಇಲ್ಲಿ ಈ ಥರ ಇಟ್ಟಿದ್ದಾರೆ. ಆ್ಯಸ್ ಸ್ವಲ್ಪ ನೇಚರ್ ರಿಲೇಟೆಡ್ ಇರೋದ್ರಿಂದ ಮಸ್ಕಿಟೋಸ್ ಇರುತ್ತೆ. ಸೊ ಅದಕ್ಕೆ ಮಸ್ಕಿಟೋ ಕಾಯಿಲ್ಸ್ ಇಟ್ಟಿದ್ದಾರೆ. ಆ್ಯಂಡ್ ಐ ಡೋಂಟ್ ನೋ ವಾಟ್ ಈಸ್ ದಿಸ್. ವಿಲ್ ಫಿಗರ್ ಇಟ್ ಔಟ್ ಇದೆ ಏನು ಅಂತ ಆಮೇಲೆ ನೋಡೋಣ. ಆ್ಯಂಡ್ ಇದನ್ನು ಮಿಕ್ಕಿದ್ದೆಲ್ಲ ಅಲ್ಲಿ ಡ್ರಾ ಇದೆ. ಐ ಡೋಂಟ್ ನೋ ಹೌ ಟು ಫಿಲ್ ಇಟ್ ಔಟ್. ಅಥವಾ ಇದು ಸುಮ್ಮನೆ ಫೇಕ್ ಇರ್ಬೋದೇನೋ, ಐ ಆಮ್ ನಾಟ್ ಶೋರ್. ಸೈಟಬಲ್. ಆ್ಯಂಡ್ ರಿಸೆಪ್ಷನಿಗೆ ಕಾಲ್ ಮಾಡೋಕ್ಕೆ, ರೆಸ್ಟೋರೆಂಟಿಗೆ ಕಾಲ್ ಮಾಡೋಕ್ಕೆಲ್ಲ ವಿ ಹ್ಯಾವ್ ಅ ಫೋನ್. ಆ್ಯಂಡ್ ವಿ ಹ್ಯಾವ್ ಅ ಬಿಗ್ ವಾಶ್ರೂಮ್ ಓವರ್ ಹಿಯರ್. ಇದಕ್ಕೆ ಸ್ಲೈಡಿಂಗ್ ಡೋರ್ಸ್ ಕೊಟ್ಟಿದ್ದಾರೆ ಬೋತ್ ದ ಸೈಡ್. ಯು ಕ್ಯಾನ್ ಡೂ ದ್ಯಾಟ್. ಓಕೆ, ಇಲ್ಲಿ ಬಂದರೆ ನಮಗೆ ಇಲ್ಲಿ ವಾಶ್ ಏರಿಯಾ, ಲೈಕ್ ಹ್ಯಾಂಡ್ ವಾಶ್ ಏರಿಯಾ ಇದೆ. ಅ ಬಿಗ್ ಮಿರರ್ ಇದೆ. ಎಸ್, ನಾನು ಹೆಂಗೆ ಕಾಣ್ತಾ ಇದ್ದೀನಿ ಅನ್ನೋದನ್ನ ಪ್ಲೀಸ್ ಹೇಳಿ. ಮೇಕಪ್ ಪೂರ ನಾನೇ ಮಾಡಿದ್ದು. ಈ ಮೇಕಪ್ನ ಹೇಗೆ ಮಾಡಿಕೊಂಡೆ ಅನ್ನೋದನ್ನ ಫುಲ್ ಸ್ಟೆಪ್ ಬೈ ಸ್ಟೆಪ್ ನಾನು ಒಂದು ಬ್ಲಾಗ್ ಮಾಡಿ ಹಾಕ್ತೀನಿ. ಇವತ್ತಂತೂ ನನಗೆ ವಿಡಿಯೋ ಮಾಡ್ಕೊಳ್ಳಿಕ್ಕಾಗಿಲ್ಲ, ಬಟ್ ನನ್ನ ಬರ್ತ್ಡೇ ಮೇಕಪ್ ನಾನು ಹೇಗೆ ಮಾಡಿಕೊಂಡೆ, ಯಾವ್ಯಾವ ಪ್ರಾಡಕ್ಟ್ ಯೂಸ್ ಮಾಡಿದೆ ಅಂತ ನಾನು ಒಂದು ವ್ಲಾಗ್ ಮಾಡಿ ಹಾಕ್ತೀನಿ. ಆ್ಯಂಡ್ ಇಲ್ಲಿ ಏನೇನೆಲ್ಲ ಇಟ್ಟಿದ್ದಾರೆ ನೋಡೋಣ ಬನ್ನಿ. ಟವಲ್ಸ್ ಇಟ್ಟಿದ್ದಾರೆ, ಹೇರ್ ಡ್ರೈಯರ್ ಇದೆ, ಟಿಶ್ಯೂ ಬಾಕ್ಸ್, ಆ್ಯಂಡ್ ವಿ ಹ್ಯಾವ್ ಬಬಲ್ ಬಾತ್. I think both are bubble bath. This is hand wash, and we have Holiday Village dental kits, sanitary bags, shower caps, and vanity kit. ಇದರಲ್ಲಿ ಯೂಶಲಿ ಇಯರ್ಬಡ್ಸು ಇವೆಲ್ಲ ಇರುತ್ತೆ, ನೈಲ್ ಫೈಲರ್ಸ್ ಇವೆಲ್ಲ.
ಆ್ಯಂಡ್ ಇಲ್ಲಿಗೆ ಒಂದು ಬ್ಯೂಟಿಫುಲ್ ಟಬ್ ಬಾತ್ ಕೂಡ ಇದೆ. ಇದಕ್ಕೆ ಅವ್ರು ಬಬಲ್ ಬಾತ್ನ ಇಟ್ಟದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಇದು ವೈಡ್ ಆಗಿದೆ. ಆ್ಯಂಡ್ ಈ ಸೈಡ್ ಬಂದರೆ ವಿ ಹ್ಯಾವ್ ಒಂದು ಶವರ್ ಏರಿಯಾ ಇದೆ, ಆ್ಯಸ್ ವೆಲ್ ಆಸ್ ಒಂದು ಟಾಯ್ಲೆಟ್ ಏರಿಯಾ ಕೂಡ ಇದೆ. ಐ ಹ್ಯಾವ್ ಟು ದಿಸ್ ಇಸ್ ಟಾಯ್ಲೆಟ್ ಏರಿಯಾ ಆ್ಯಂಡ್ ದಿಸ್ ಇಸ್ ಶವರ್ ಏರಿಯಾ. ಇದೊಂದು ಬ್ಯೂಟಿಫುಲ್ ರೂಮ್. ಈ ಕಡೆಯಿಂದ ಹಿಂಗೆ ಕಾಣುತ್ತೆ ವ್ಯೂ ಇದು. ಸೊ ನಾವು ನಮ್ಮ ಒಂದು ಫೋಟೋ ಶೂಟಿಗೆ ಈ ಒಂದು ಲೊಕೇಶನ್ನ ಯೂಸ್ ಮಾಡ್ಕೊಂಡು ಬುಕ್ ಮಾಡ್ಕೊಂಡಿದ್ದೀವಿ. ಚೆನ್ನಾಗಿ ಕಾಣ್ತಾ ಇದೀನಲ್ಲ? ಎಸ್. ಸೊ ಹೀಗೆ ಇವತ್ತೆಲ್ಲ ಏನಾಗುತ್ತೆ ಅನ್ನೋದಷ್ಟು ಇಲ್ಲಿ ತೋರಿಸ್ತೀನಿ. ಸ್ಟೇಕೇಶನ್ ನಾವೇನೇನು ತಂದ್ವಿ ಅದಷ್ಟು ಈ ವ್ಲಾಗಲ್ಲಿ ಆಗಿರುತ್ತೆ. ಆ್ಯಂಡ್ ನಾನು ನೇಲ್ಸ್ ಕೂಡ ಮಾಡಿಸ್ಕೊಂಡೆ. ಆ ನೇಲ್ಸ್ದು ಒಂದು ಬಿಟ್ಸ್ ಕೂಡ ಹಾಕ್ತೀನಿ. ಬೋತ್ ದ ಹ್ಯಾಂಡ್ಸಿಗೆ ಮಾಡಿಸ್ಕೊಂಡಿದ್ದೀನಿ ಆ್ಯಕ್ಚುಲಿ ನಾನು. ಯು ಕ್ಯಾನ್ ಸಿ ಇನ್ ಬೋತ್ ದ ಹ್ಯಾಂಡ್ಸ್. ಸೊ ನನ್ನ ಹ್ಯಾಂಡ್ಸ್ಗೆ ನೇಲ್ಸ್ ಮಾಡ್ಕೊಂಡಿದ್ದೆ ಆ್ಯಂಡ್ ಲೆಗ್ಸ್ಗೂ ಫ್ರೆಂಚ್ ಟಿಪ್ ಮಾಡ್ಕೊಂಡೆ. ಅದು ಒಂದು ಸ್ಮಾಲ್ ಬಿಟ್ನ ಹಾಕ್ತೀನಿ ನಾನು ಇದೇ ವ್ಲಾಗಲ್ಲೋ ಅಥವಾ ಮಲ್ಟಿಪಲ್ ಬರ್ಡೇ ಸೀರೀಸ್ ಆಗಿ ಬರುತ್ತೋ ಏನೋ ನೋಡೋಣ. ಸೊ ಕಂಟಿನ್ಯೂ ವಾಚಿಂಗ್ ದ ವ್ಲಾಗ್. ಸೊ ಈ ರೂಮ್ದು ನಾನೊಂದು ಸ್ಪೆಷಾಲಿಟಿ ತೋರಿಸ್ತೀನಿ. ಇಲ್ಲಿ ಮಾಸ್ಟರ್, ಆ್ಯಂಬಿಯಂಟ್, ಬ್ರೈಟ್, ನೈಟ್ ಲೈಟ್ ಇಷ್ಟಿದೆ ಅಲ್ಲ. ಸೊ ನಾನೇನು ಮಾಡ್ತಿದ್ದೀನಿ ಈಗ ಅಂದರೆ, ಸೊ ಮಾಸ್ಟರ್ನ ಕ್ಲಿಕ್ ಮಾಡ್ತೀನಿ. ಬಟ್ ಹೇಗಾಗುತ್ತೆ ಅನ್ನೋದನ್ನ ನೋಡಿ. ಓಕೆ, ಈಗ ಫುಲ್ ಡಾರ್ಕ್ ಇದೆ. ನಾನು ಮತ್ತೆ ಮಾಸ್ಟರ್ನೇ ಕ್ಲಿಕ್ ಮಾಡ್ತೀನಿ. ಬಿಗ್ ಬಾಸ್ ಮನೆಯಲ್ಲಿ ಹೇಗಾಗುತ್ತೆ ಅನ್ನೋದರ ಆಗುತ್ತೆ. ಇಲ್ಲಿ ಚಂದ ಇದೆ ಅಲ್ಲ? ಹಲೋ. ಸೊ ಈಗ ಮತ್ತೆ ನಾನು ಆ್ಯಕ್ಚುಲಿ ಫೋಟೋಶೂಟ್ಸ್ಗೆ ಎಲ್ಲ ಡಿಫ್ರೆಂಟ್ ಡ್ರೆಸ್ಸಸ್ನ ಹಾಕ್ಕೊಂಡೆ. ಇದನ್ನು ಈಗ ಡಿನ್ನರ್ಗೆ ಹಾಕೊಂಡು ಹೋಗೋಣ ಅಂತ ಹಾಕ್ಕೊಂಡಿದ್ದೀನಿ. ಇದರಲ್ಲೇ ಒಂದು 2-3 ಫೋಟೋಸ್ನ ತೆಗೆಸ್ಕೋತೀನಿ. ಬಿಕಾಸ್ ಲೈಟ್ ಡೌನ್ ಆಗೋಯಿತು ಆ್ಯಂಡ್ ನನಗೂ ಪೇಷನ್ಸ್ ಹೊಟ್ಟೋಯ್ತು. ಅಷ್ಟೊಂದು ಫೋಟೋಶೂಟ್ ಮಾಡಲಿಕ್ಕಾಗಲಿಲ್ಲ. ಒಂದು ಫಸ್ಟ್ ಹಾಕಿದ ಡ್ರೆಸ್ಸು ಡಂಗ್ರೀಸು ಆ್ಯಂಡ್ ಇನ್ನೊಂದು ಆರೆಂಜ್ ಕಲರ್ದೊಂದು ತೋರಿಸಿದ್ನಲ್ಲ ಅದು ಹಾಕ್ಕೊಂಡೆ. ಇದನ್ನು ಡಿನ್ನರ್ಗೆ ಹಾಕ್ಕೊಂಡು ಹಂಗೆ ನೈಟಲ್ಲಿ ಒಂದು 2-3 ಪಿಕ್ಚರ್ಸ್ ತಕ್ಕೊಳ್ಳೋಣ. ನಾಟ್ ಇನ್ ಕ್ಯಾಮ್ರಾ, ಜಸ್ಟ್ ಇನ್ ಫೋನ್ ಅಂತ ಅಂದ್ಕೊಂಡಿದ್ದೀವಿ. ಈಗ ಡಿನ್ನರ್ಗೆ ಹೋಗ್ತಾ ಇದ್ದೀವಿ. ಬೊಟಾನಿಕಾಗೆ ಹೋಗೋಣ ಅಂದ್ಕೊಂಡಿದ್ವಿ. ಇಲ್ಲಾಂದರೆ ಪಕ್ಕ ಇನ್ನೊಂದು ಬ್ಯಾಂಗ್ಳೂರ್ ಬ್ರೂಯಿಂಗು ಕೂಡ ಇದೆ. ಸೊ ಎರಡರಲ್ಲಿ ಅದನ್ನು ಒಂದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಡಿನ್ನರ್ ಆದಮೇಲಿಂದ ಮತ್ತೆ ಫಸ್ಟ್ ಹಾಕೊಂಡು ಡ್ರೆಸ್ಸೇ ಹಾಕ್ಕೊಂಡು ಕೇಕ್ ಕಟಿಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಕಮ್ ಲೆಟ್ಸ್ ಗೋ. ಈ ಗ್ರೀನರಿ ಮಧ್ಯದಲ್ಲಿ ನಡ್ಕೊಂಡು ಹೋಗೋಕ್ಕೆ ಒಂದು ಬ್ರಿಡ್ಜ್ ಸೆಟಪ್ ಕೂಡ ಇದೆ. ನಾನು ಆವಾಗಲೇ ಫೋಟೋಶೂಟ್ದು ಒಂದು ಗ್ಲಿಮ್ಸ್ ಹಾಕಿದ್ನಲ್ಲ ಅದರಲ್ಲಿದೆ. ಸೊ ಅದಲ್ದಲ್ಲೇ ಪಕ್ಕದಲ್ಲೇ ಒಂದು ಪುಟಾಣಿ ಫಾಲ್ ಸೆಟಪ್ಸ್ ಥರ ಮಾಡಿದ್ದಾರೆ. ಚೆನ್ನಾಗಿದೆ ಅದು ಕೂಡ ನೋಡಲಿಕ್ಕೆ. ಅದ್ರ ಪಕ್ಕನೇ ಒಂದು ಪುಟಾಣಿದು ಒಂದು ಗಾರ್ಡನ್ ಏರಿಯಾ ಥರ ಇದೆ. ಅಲ್ಲಿ ಅವರು ಎವ್ರಿ ಡೇ ನೈಟು ಮೂವಿ ನೈಟ್ಸ್ ಥರ ಮಾಡ್ತಾರೆ. ಯಾವುದೇ ಇವೆಂಟ್ಸ್ ಇಲ್ಲ ಅಂದರೆ ಮಾತ್ರನೇ ಆ ಮೂವಿ ನೈಟ್ಸ್ ಮಾಡೋದಂತೆ. ಸೊ ನಾನು ಹೇಳ್ದಂಗೆ ಬೋಗೋ ಸೆಟಪ್ ಥರ ಇದೆ ಅಂತ ಹೇಳಿದ್ನಲ್ಲ, ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಹಟ್ ಥರ ಎಲ್ಲ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ನನಗೆ ಅಲ್ಲಿದ್ದಿದ್ದು ಕ್ರೌಡು ಸ್ಯಾಟರ್ಡೇ ಆಗಿದ್ದರಿಂದ ನಂಗೆ ನೀಟಾಗಿ ವೀಡಿಯೋಸು ಫೋಟೋಸ್ ಎಲ್ಲ ಅಷ್ಟು ತೊಗೊಳಕ್ಕಾಗಲಿಲ್ಲ ಸಂಜೆ ಟೈಮಲ್ಲಿ. ಆ್ಯಂಡ್ ನಾನು ಪೂರಾ ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ, ಮಾಡೋಕ್ಕೆ ಆಗಿರಲಿಲ್ಲ. ಇಲ್ಲಿ ಬೊಟಾನಿಕಾಗೆ ನಾವು ತಿನ್ನೋದಕ್ಕೆ ಅಂತ ರೆಸ್ಟೋರೆಂಟಿಗೆ ಬರ್ತಿರೋದು ಸೆಕೆಂಡ್ ಟೈಮು. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಫುಡ್ಡು ಇಲ್ಲಿ. ನಾನು ವೆಜ್ ಅಷ್ಟೇ ಟ್ರೈ ಮಾಡಿರೋದು. ನಾನು ಟ್ರೈ ಮಾಡಿರೋ ಎಲ್ಲ ಫುಡ್ಡು ಚೆನ್ನಾಗಿದೆ ಆ್ಯಕ್ಚುಲಿ ಇಲ್ಲಿ. ಈ ಸತಿ ಪಾಸ್ತಾ ತೊಗೊಂಡಿದ್ವಿ. ಎಷ್ಟು ಸಖತ್ತಾಗಿತ್ತು ಅಂದರೆ ಅಷ್ಟು ಸಖತ್ತಾಗಿತ್ತು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ತಿಂದ್ವಿ. ಕ್ವಾಂಟಿಟಿ ವೈಸ್ ಓಕೆ ಸ್ವಲ್ಪ ಕಮ್ಮಿ ಅಂತ ಅನಿಸುತ್ತೆ. ಬಟ್ ಅದಷ್ಟು ನೀವು ತಿಂತಾ ಹೋದರೆ ಅವ್ರು ಕೊಟ್ಟಿರೋ ಕ್ವಾಂಟಿಟಿ ಅಷ್ಟು ಚೆನ್ನಾಗಿದೆ. ಬಿಕಾಸ್ ತುಂಬ ಕ್ರೀಮಿ ಇರುತ್ತೆ ಅದು, ಹಾಗಾಗಿ ಕ್ವಾಂಟಿಟಿನೂ ಓಕೆ ಅಂತ ಅನಿಸುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಆ್ಯಕ್ಚುಲಿ. ನಾನು ಅಂದ್ಕೊಂಡಿದ್ದ ಪ್ರಕಾರ ವೀಡಿಯೋಸ್ನ ಇನ್ನೂ ಜಾಸ್ತಿಯಾಗಿ ಮಾಡಬೇಕಿತ್ತು. ಆ್ಯಕ್ಚುಲಿ ಮಾಡೋಕ್ಕಾಗೇ ಇರಲಿಲ್ಲ ನನಗೆ. ಊಟ ಮಾಡಿಕೊಂಡು ಈಗ ನಾನು ವಾಪಸ್ ಬ್ಯಾಕ್ ಟು ರೂಮ್ ಬರ್ತಾ ಇದ್ದೀನಿ. ಆ್ಯಕ್ಚುಲಿ ವ್ಲಾಗಲ್ಲಿ ಪ್ರತಿಯೊಂದೂ ತೋರಿಸ್ಬೇಕು, ಲೈಕ್ ಏನಂತಾರೆ ಫೋಟೋಶೂಟ್ದು ಪ್ರತಿ ಡ್ರೆಸ್ಸು ತೋರಿಸ್ಬೇಕು ಅಂದ್ಕೊಂಡೆ. ಸ್ವಲ್ಪ ಎಲ್ಲ ಗಡಿ ಆಗಿಬಿಟ್ಟು ಎಲ್ಲ ತೋರ್ಸೋಕೆ ಅಷ್ಟೊಂದು ಆಗಲಿಲ್ಲ. ಎಷ್ಟಾಯಿತೋ ಅಷ್ಟು ತೋರಿಸ್ದೆ. ಎಸ್, ಈ ಒಂದು ಬರ್ಡೇಯಲ್ಲಿ ಇನ್ನೂ ಕಂಟಿನ್ಯೂಟಿವ್ ವ್ಲಾಗ್ನ ನಾನು ತೋರಿಸ್ತಾ ಹೋಗ್ತೀನಿ. ಯಾವ್ಯಾವ್ದನ್ನ ನಾನು ಸಣ್ಣ ಪುಟ್ಟ ಮೆಮೊರೀಸ್ ಆಗಿರೋದನ್ನ ನಾನು ಸ್ಲಿಪ್ಪಿಟಾಗಿ ತೊಗೊಳಕ್ಕೆ ಅದನ್ನು ತೊಗೊಂಡಿದ್ದೀನಿ. ಅದನ್ನೆಲ್ಲ ಅಟ್ಯಾಚ್ ಮಾಡ್ತಾ ಹೋಗ್ತೀನಿ. ನಿಮ್ಗೆ ಯಾವ ಡ್ರೆಸ್ ಇಷ್ಟ ಆಯಿತು, ಯಾವುದ್ರಲ್ಲಿ ನಾನು ಚೆನ್ನಾಗಿ ಕಾಣ್ತಿದ್ದೆ ಅನ್ನೋದನ್ನ ಹೇಳಿ. ಬಿಕಾಸ್ ನಾನು ಎಲ್ಲಾದ್ರದ್ದು ಫೋಟೋಸ್ ಕೂಡ ಅಟ್ಯಾಚ್ ಮಾಡ್ತೀನಿ. ನನಗೆ ಒಂದು ಡ್ರೆಸ್ಸಿಂದ ನಂಗೆ ಡಿಸಪಾಯಿಂಟ್ ಆಯಿತು. ಬಿಕಾಸ್ ನಾನು ಎಕ್ಸ್ಪೆಕ್ಟ್ ಮಾಡ್ದಂಗೆ ಬಂದಿರಲಿಲ್ಲ ಅದು. ಅಂದರೆ ಡ್ರೆಸ್ ಚೆನ್ನಾಗಿ ಕಾಣ್ತಿತ್ತು, ಬಟ್ ನಂಗೆ ಅದು ಹೇರ್ ಸ್ಟೈಲ್ ಸೆಟ್ ಆಗಲಿಲ್ಲ ಅಂತ. ಸೊ
ಇನ್ನೊಂದು ಸ್ವಲ್ಪ ಗುಂಡುಕಿದ್ದೀನಿ. ನನಗೊಂದು ಸ್ವಲ್ಪ ಡಿಸಪಾಯಿಂಟ್ ಆಯಿತು, ಒಂದು ಸ್ವಲ್ಪ ಸಣ್ಣ ಆಗಬೇಕು ಅಂತಲೂ ಅನ್ನಿಸ್ತು. ನೋಡೋಣ ಮುಂದಕ್ಕೆ ಹೋಗ್ತಾ ವಿಲ್ ಚೇಂಜ್ ದ ಥಿಂಗ್ಸ್. ಓಕೆ, ಸೊ ಇನ್ನೂ ಏನೇನಾಗುತ್ತೆ ಅಂತ ಈ ವ್ಲಾಗಲ್ಲಿ ನೋಡಿ. ನೈಟ್ 12 o'clockಗೆ ನಮಗೆ ಸಿಟ್ಔಟ್ ಏರಿಯಾ ಇತ್ತಲ್ಲ ನಮ್ಮ ರೂಮ್ ಮುಂದೆ, ಅಲ್ಲೇ ನಾವೇ ಎಲ್ಲ ಪ್ರಾಪ್ಸ್ನ ತೊಗೊಂಡೋಗಿದ್ವಿ. ಈ ಎಲ್ಲ ಪ್ರಾಪ್ಸು ಆ್ಯಕ್ಚುಲಿ ಬರ್ಡೇ ಫೋಟೋಶೂಟ್ಸ್ಗೆಲ್ಲ ಬೇಕು ಅಂತ ತೊಗೊಂಡಿದ್ದು ನಾವು. ಅದನ್ನೇ ನಮ್ಮದೊಂದು ಕ್ಯೂಟ್ ಬರ್ಡೇ ಸೆಟಪ್ಗೆ ನಾವೇ ಅರೇಂಜ್ ಮಾಡ್ಕೊಂಡ್ವಿ. ಥ್ರೆಡ್ ಇರಲಿಲ್ಲ, ಅದಕ್ಕೆ ಯಾವುದೋ ಬ್ಯಾಗ್ದು ಥ್ರೆಡ್ ತೊಗೊಂಡು ಜುಗಾಡೆಲ್ಲ ಮಾಡಿ ಸಖತ್ತಾಗೆ ಕಾಣಂಗೆ ಆ್ಯಕ್ಚುಲಿ ಮಾಡಿದ್ವಿ. ಸೊ ಫೈನಲಿ ನಾನು ಅಂದ್ಕೊಂಡಂಗೆ ನನ್ನ ಬರ್ಡೇ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಚೆನ್ನಾಗಿ ಮಾಡಿಕೊಂಡೆ. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಬಂದಿರೋ ಪ್ರತಿಯೊಂದು ಫೋಟೋಸ್ಗಳು ಕೂಡ ತುಂಬಾ ಚೆನ್ನಾಗಿ ಬಂದಿದ್ದಾವೆ. ಆ್ಯಕ್ಚುಲಿ ಕೆಲವೊಂದು ಡಿಸಪಾಯಿಂಟ್ಮೆಂಟ್ಸ್ಗಳಾಗುತ್ತೆ, ದಟ್ಸ್ ಓಕೆ. ಅದ್ರಲ್ಲಿ ನಾನು ಚೆನ್ನಾಗಿ ಕಾಣ್ತಿರ್ಲಿಲ್ಲ ಅನ್ನೋ ಡಿಸಪಾಯಿಂಟ್ಮೆಂಟ್ ನನಗೇನಿಲ್ಲ. ನಾನು ಒಂದು ಹೇರ್ ಸ್ಟೈಲ್ ಎಲ್ಲ ಕಾಸ್ಟ್ಯೂಮ್ಸಿಗೆ ಮ್ಯಾಚ್ ಆಗಂಗೆ ಅಷ್ಟೇ ನಾನು ಟ್ರೈ ಮಾಡಿದ್ದು. ದಟ್ಸ್ ಫೈನ್. ಆ ಡ್ರೆಸ್ನ ಯಾವತ್ತಾದರೂ ಮತ್ತೆ ಫೋಟೋಶೂಟ್ ಮಾಡ್ಕೋಬೋದು ನಾನು. ಬಟ್ ನಾನು ಅಂದ್ಕೊಂಡಂಗೆ ನನ್ನ ಮೈಲ್ಸ್ಟೋನ್ 30th ಬರ್ಡೇನ ತುಂಬ ಚೆನ್ನಾಗಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ನಾನು. ಅದನ್ನು ನಾನು ಸಕ್ಸಸ್ಫುಲ್ಲಾಗಿ ಮಾಡ್ಕೊಂಡಿದ್ದೀನಿ ಅಂತ ಅನ್ನಿಸ್ತು ನನಗೆ. ಸೊ 1st of August ಪೂರ ಈ ಥರ ಮುಗಿಸಿ 12 o'clockಗೆ ಕೇಕ್ನ ಕಟ್ ಮಾಡಿ ಕೇಕ್ನ ತಿಂದು ರೆಸ್ಟ್ ಮಾಡಿ ಬೆಳಗ್ಗೆ ಹೊರಟ್ವಿ. ನಾವು ಈಗ ಚೆಕ್ಔಟ್ ಆಗಿ ವಾಪಸ್ಸು ಬೆಂಗಳೂರು ಮನೆಗೆ ಹೋಗ್ತಾ ಇದ್ದೀವಿ. ಲಗೇಜ್ ಇತ್ತು ಕೈಯಲ್ಲಿಗೆ ವ್ಲಾಗ್ ಮಾಡ್ತಾನೆ, ಕ್ಯಾಬ್ ಹತ್ತಿದ ಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ನಾವೀಗ ತಿಂಡಿ ಹೋಗ್ತಾ ಇದ್ದೀನಿ. ಇನ್ನೊಂದು ಹೊಸ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಈ ಡ್ರೆಸ್ ಹೇಗಿದೆ ಅಂತ ಆಮೇಲೆಲ್ಲ ತೋರಿಸ್ತಾರೆ. ಸೇಮ್ ರೆಸ್ಟೋರೆಂಟ್ಗೆ ನಾವೀಗ ತಿಂಡಿ ಹೋಗ್ತಾ ಇದ್ದೀವಿ. ಅಲ್ಲಿಂದಾಗಿ ನಾನು ಚನ್ನಪಟ್ಟಣಕ್ಕೆ ಹೋಗ್ತೇನೆ. ಇಡೀ ದಿನ ಏನಾಗುತ್ತೆ ಅಂತ ಸಣ್ಣ ಪಿಕ್ಸ್ನ ತೊಗೊಂಡು ಹೋಗ್ತಾ ಹೋಗ್ತೇವೆ. ಇವತ್ತು ನನ್ನ ಬರ್ಡೇ ಸ್ಪೆಷಲ್ ಮಾತ್ರ ಅಲ್ಲ, ಫ್ರೆಂಡ್ಶಿಪ್ ಡೇ ನನಗೆ ಮೇಲ್ಗಡೆ ದೀವಿತ್ತು. ನನ್ನ ಫ್ರೆಂಡ್ಶಿಪ್ ಬಂದು ಹಾಗೆ ಇವತ್ತು ನಾನು ಏನು ಅಡುಗೆ ಮಾಡಿಲ್ಲ. ಸೊ ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ವಿ. ಸಂಕೀರ್ಣ ಹೋಗಿ ತೊಗೊಂಡು ಬಂದ ಅದೇ ಫ್ರೈಡ್ ರೈಸೇ ಇವತ್ತು ಊಟ. ತಿಂಡಿ ಅಲ್ಲಿ ತಿಳ್ಕೊಂಬಂದಿದ್ವಿ ಬೆಳಿಗ್ಗೆ. ಮಧ್ಯಾಹ್ನಕ್ಕೆ ಫ್ರೈಡ್ ರೈಸು. ಆವಾಗಲೇ ಒಂದು ಸ್ವಲ್ಪ ಕೇಕ್ ತಿಂದ ನೆನ್ನೆ ನೈಟ್ ಕಟ್ ಮಾಡಿದ್ದು ನಾನು. ಅದನ್ನು ನಾನು ಡಬ್ಬಿಗೆ ಹಾಕೊಂಡು ತೊಗೊಂಬಂದಿದ್ದೆ. ಸೊ ಫ್ರೈಡ್ ರೈಸ್ ತಿಂತಿದ್ದೀನಿ ಇವಾಗ. ಆ್ಯಂಡ್ ಮಕ್ಕಳಿಗೆಲ್ಲ ಆಮೇಲಿಂದ ಸ್ವೀಟ್ಸ್ ಇಲ್ಲ ಚಾಕ್ಲೇಟ್ಸ್ ತಂದಿದ್ದೀನಿ. ಆ ಚಾಕ್ಲೇಟ್ಸ್ ಕೊಡೋಣ ಅಂದ್ಕೊಂಡಿದ್ದೀನಿ. ಏನಾದರೂ ಆದರೆ ಗೇಮ್ಸ್ ಆಡೋಣ ಅಂದ್ಕೊಂಡಿದ್ದೀನಿ. ಆಮೇಲಿಂದ ಒಂದು ಸ್ವಲ್ಪ ಹೊರಗಡೆ ಹೋಗಿ ಬನಾನಾ ಎಲ್ಲ ತರಬೇಕು. ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ. ಓಕೆ, ನಾನು ಹೊರಗೆ ಹೋಗಬೇಕು ಅಂತೇನೇನೋ ಪ್ಲ್ಯಾನ್ ಮಾಡ್ಕೊಂಡೆ. ತುಂಬ ಡಿಸ್ಟರ್ಬೆನ್ಸಸ್ ಬರುತ್ತೆ ಅಂತ ಗೊತ್ತು ನನಗೆ ವೀಡಿಯೋದಲ್ಲಿ, ಬಿಕಾಸ್ ಜೋರಾಗಿ ಮಳೆ ಬರ್ತಿದೆ. ನಾನು 2 ಇಯರ್ಸಿಂದ ಅಂದ್ಕೊಳ್ಳೋದು ಬರ್ಡೇ ದಿನ ಹಸಿಗೇನಾದರೂ ತಿನ್ನಿಸ್ಬೇಕು ಅಂತ. ಸೊ ಅದಕ್ಕೆ ಹೋಗಿ ತೊಗೊಂಡು ಬರೋಣ, ಕೊಟ್ಟು ಬರೋಣ ಅಂತ. ಬಿಕಾಸ್ ಅವ್ರು ಸಂಜೆ ಟೈಮಲ್ಲಿ ಸಿಗ್ತಾರೆ ಅಂತ ಅಂದ್ಬಿಟ್ಟು ನಮ್ಮ ಮನೆಗೆ ಹಾಲು ತಂದು ಕೊಡ್ತಿದ್ರಲ್ಲ ಅವ್ರ ಮನೆಗೆ ಕೊಟ್ಟು ಬರೋಣ ಅಂತ. ಜೋರಾಗಿ ಮಳೆ ಬರ್ತಾ ಇದೆ. ಸೊ ನಾಳೆ ಕೊಡ್ತೀನಿ. ಅಟ್ಲೀಸ್ಟು ನನ್ನ ಔಟ್ಫಿಟ್ ಇದು ಹಾಟ್ ಸೆಟ್ ಥರ ಹಾಕ್ಕೊಂಡಿದ್ದೀನಿ. ಇದ್ರದ್ದು ಫುಲ್ ಫೋಟೋ ನನ್ನ ಹತ್ರ ಇಲ್ಲ, ತೆಗಿಯೋಕ್ಕಾದ್ರೆ ಐ ವಿಲ್ ಟಚ್. ಲೆಟ್ಸ್ ಗೋ ಇನ್ಸೈಡ್. ಇವತ್ತು ನಾವು ನಮ್ಮ ಬರ್ಡೇಗೆ ಸ್ನ್ಯಾಕು ಮಸಾಲೆ ಪುರಿನ ತರಿಸಿದ್ದೀನಿ. ಮಳೆ ಬರ್ತಿದೆ ಅಂತ ತರಿಸ್ಬಿಟ್ಟು ನಾನು ಸನ್ನಿ ಮಿಸ್ಸು ತಿಂತಾರೆ. ಗುಡ್ ಮಾರ್ನಿಂಗ್. ಸೊ ಇವತ್ತು August 3rd. ನಾನು August 2nd ನನ್ನ ಬರ್ಡೇ ಫೋಟೋಶೂಟು. ಬರ್ಡೇ ಎಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದೆ ಅಂತ ಒಂದೊಂದು ಸಣ್ಣ ಸ್ನಿಪ್ಪೆಟ್ಸ್ನ ತೊಗೊಂಡು ನಾನು ಹಾಕಿದೆ. ಬಟ್ ನಾನು ಎಂಡ್ ವ್ಲಾಗ್ನ ಎಂಡ್ ಮಾಡೋದಕ್ಕೊಂದು ಎಂಡ್ ನೋಟು ನಾನು ಮಾಡೋಕ್ಕಾಗಿರಲಿಲ್ಲ. ಹಂಗೆ ಎಲ್ಡಪ್ ಆಗೋಗಿದೆ ಫೋನಲ್ಲಿ. ಸೊ ಅದಕ್ಕೆ ಇವಾಗ ಒಂದು ಎಂಡ್ ನೋಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಂದ್ಕೊಂಡಷ್ಟೊಂದು ವೀಡಿಯೋ ನಾನು ಮಾಡಲಿಕ್ಕೆ ಆಗಲಿಲ್ಲ. ನಾನು ಅಂದ್ಕೊಂಡಿದ್ದು ಏನೋ ಅಂದ್ಕೊಂಡೆ, ಬಟ್ ನಾನು ವೀಡಿಯೋಸ್ನ ಸ್ವಲ್ಪನೇ ಮಾಡಿದ್ದು. ಬಟ್ ಅಂದ್ಕೊಂಡಿದ್ದು ಕೆಲಸ ಎಲ್ಲ ಮಾಡಿದೆ. ಒಂದೇ ಒಂದು ನಾನು ಕೇಕ್ ಕಟ್ ಮಾಡಬೇಕಿತ್ತು ಮಕ್ಕಳ ಜೊತೆ ಅಂದ್ಕೊಂಡಿದ್ದೆ, ನಾನು ಮಾಡಿಲ್ಲ. ಬಿಕಾಸ್ ಮಳೆ ಬರ್ತಿತ್ತು, ಸುಮ್ಮನೆ ಮಲಗಿಬಿಡ್ತಾರೆ ಅವರು ಅಂತ ಅಕ್ಕಪಕ್ಕ ಮಕ್ಕಳು ಬರೀ ಚಾಕ್ಲೇಟ್ಸ್ ಕೊಟ್ಟೆ. ನೆಕ್ಸ್ಟ್ ಯಾವಾಗಾದರೂ ಗೇಮ್ಸ್ ಆಡೋಣ ಅವ್ರ ಜೊತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇನ್ನೆಲ್ಲ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿಕೊಂಡೆ ನಾನು ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ. ಸೊ ಇದಿಷ್ಟು ನನ್ನ ಬರ್ಡೇ ವ್ಲಾಗ್ ಆಗಿತ್ತು. ಹೋಪ್ ನಿಮಗೆ ನನ್ನ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.